ಆದರೆ ಶೌಚಾಲಯದಲ್ಲಿ ನೀರಿಲ್ಲ ಅಥವಾ ಅದಕ್ಕೆ ಬೀಗ ಇಲ್ಲ, ಯಾವುದೋ ರೀತಿಯ ಒಂದು ಸೆಕ್ಯೂರಿಟಿಯು ಕೂಡ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಕಂಡಾಗೆ. ಹಾಗಿರುವಾಗ ಸಿಟಿ ಬಸ್ ನಿಲ್ದಾಣದಲ್ಲಿ ಓಪನ್ ಇದೆ, ಅಲ್ಲೇ ಅದನ್ನು ಬೇಕಾ ಮಲಮೂತ್ರ ಮಾಡಿ ಮಾಡಿ ಅದರಲ್ಲೇ ಹಾಗೆ ಇರ್ತಾರೆ. ಅದು ಕೂಡ ವಾಸನೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಉಡುಪಿ ನಗರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಳವಡಿಸಲಾಗಿದ್ದ ಹೈಟೆಕ್ ಇ ಶೌಚಾಲಯಗಳು ನಿರ್ವಹಣೆಯ ಕೊರತೆಯಿಂದ ಬಳಕೆಯಾಗದೆ ಮೂಲೆ ಸೇರಿವೆ ಎಂಬ ಆರೋಪ ಕೇಳಿಬಂದಿದೆ. ನಗರದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಿದ್ದ ಈ ಶೌಚಾಲಯಗಳು ಕಾರ್ಯನಿರ್ವಹಿಸದೆ ಹಾಳಾಗುತ್ತಿವೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸೌಲಭ್ಯಗಳು ಸಾರ್ವಜನಿಕರಿಗೆ ಪ್ರಯೋಜನವಾಗುತ್ತಿಲ್ಲ. ಕೆಲವೆಡೆ ಶೌಚಾಲಯಗಳ ಬಾಗಿಲು ತೆರೆಯದ ಸ್ಥಿತಿ ಇದ್ದು ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈಗ ಉಡುಪಿ ನಗರದಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಈ ಶೌಚಾಲಯ ಎಂಬುದು ಒಂದು ಸುಮಾರು 8-10 ವರ್ಷಗಳ ಹಿಂದೆ ಅದನ್ನು ನಿರ್ಮಿಸಿದ್ದು. ಲಕ್ಷಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರ ಹಣವೋ ನಗರಸಭೆ ಹಣ ಅಂದರೆ ನಾವು ಸಾರ್ವಜನಿಕರೇ ಹಣ ಆಗಿರ್ಬೋದು. ಅದು 7-8 ವರ್ಷದ ಹಿಂದೆಯೇ ನಾನು ಆ ಶೌಚಾಲಯ ಹಾಕಿ ಒಂದು 6 ತಿಂಗಳಲ್ಲೇ ಅದಕ್ಕೆ ವ್ಯವಸ್ಥೆಯನ್ನು ಮಾಡದಿರುವಂಥ ಪರಿಸ್ಥಿತಿ ಇತ್ತು. ಆ ಜನರಿಂದ ನನಗೆ ಬಹಳಷ್ಟು ಕಂಪ್ಲೇಂಟ್ ಬಂತು, ಸರ್ ಇಲ್ಲಿ ಶೌಚಾಲಯ ಮಾಡಿದ್ದಾರೆ, ಇಲ್ಲಿ ಬಸ್ಸುಗಳು ಬಹಳಷ್ಟು ನಿಲ್ತವೆ, ಬಹಳಷ್ಟು ಸಾವಿರಾರು ಜನರು ಸರ್ವಿಸ್ ಬಸ್ ನಿಲ್ದಾಣಕ್ಕೆ ಹೋಗ್ತಾರೆ, ಸಾವಿರಾರು ಜನರು ಸಿಟಿ ಬಸ್ ನಿಲ್ದಾಣಕ್ಕೆ ಹೋಗ್ತಾರೆ, ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ನಾವು ಎಲ್ಲೆಲ್ಲಿ ಹೈಸ್ಕೂಲ್ನ ಗೋಡೆಯ ಬದಿಯಲ್ಲಿ ನಾವು ನಿಲ್ಲಬೇಕಾಗ್ತದೆ ಒಂದಿನ. ಯಾಕಂತ ಹೇಳಿದರೆ ನಮ್ಮ ದೇಹದ ಒಂದು ಹೋಗಲಾಡಿಗೋಸ್ಕರ ನಾವು ರಸ್ತೆ ಬದಿಯೋ ಏನಾದರೂ ನೋಡಲೇಬೇಕಾಗ್ತದೆ. ಈ ರೀತಿಯ ಪರಿಸ್ಥಿತಿಯನ್ನು ನಾವು ಕಂಡುಕೊಂಡಿದ್ದೇವೆ ಅಂತೇಳಿ ಜನರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನಿರ್ವಹಣೆ ಇಲ್ಲದ ಕಾರಣ ತುಕ್ಕು ಹಿಡಿದು ಹಾಳಾಗುತ್ತಿರುವ ದೃಶ್ಯ ಕಂಡು ಬಂದಿದೆ. ಅದರ ಸಲುವಾಗಿ ನಾನು ಆ ಜಾಗಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಾಗ ಅದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಮಾಡಿದರೆ ಹೌದು, ಒಳ್ಳೆ ರೀತಿಯಲ್ಲಿ ಶೌಚಾಲಯ ಮಾಡಿದರೆ ಹೌದು, ಆದರೆ ಶೌಚಾಲಯದಲ್ಲಿ ನೀರಿಲ್ಲ ಅಥವಾ ಅದಕ್ಕೆ ಬೀಗ ಇಲ್ಲ, ಯಾವುದೋ ರೀತಿಯ ಒಂದು ಸೆಕ್ಯೂರಿಟಿಯು ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಕಂಡಾಗೆ ಇತ್ತು. ಅದನ್ನು ನಗರಸಭೆಯ ಗಮನಕ್ಕೆ ನಾನು ತಂದಿದ್ದೆ. ಆದರೂ ಕೂಡ ನಗರಸಭೆಯವರು ಈ ರೀತಿ ಮಾಡಿದರೆ ಇವಾಗ ಏನಾಗಿದೆ ಅಂತ ಹೇಳಿದರೆ, ಸಾರ್ವಜನಿಕರು ಬಹಳಷ್ಟು ಜನರು ಇಲ್ಲಿ ನಮ್ಮ ನಗರ ಪ್ರದೇಶಕ್ಕೆ ಬರುವ ಕಾರಣ ಸಾರ್ವಜನಿಕರಿಗೆ ಈಗಿನ ಕಾಲದಲ್ಲಿ ಈ ರೋಗಗಳು ಜಾಸ್ತಿ, ಏನು ಮಲಮೂತ್ರ ಬರುವಂಥದ್ದು ಬಹಳಷ್ಟು ಕಡೆಯಲ್ಲಿ ಬಹಳಷ್ಟು ಇರುವಾಗ ಇಂಥ ಒಂದು ಜಾಗವನ್ನು ಹುಡುಕಿಕೊಂಡು ಹೋಗುವಾಗ ಅಲ್ಲಿ ಯಾವ ರೀತಿಯೂ ಸವಲತ್ತಿಲ್ಲ. ಅದು ಅಲ್ಲದೆ ಇಲ್ಲಿ ಸರ್ವಿಸ್ ಬಸ್ ನಿಲ್ದಾಣ ಕ್ಲಾಕ್ ಟವರ್ ಅದರ ಹತ್ತಿರ ಒಂದಿದೆ, ಅದರಲ್ಲಿ ಅಲ್ಲಿ ಹತ್ತಿರನೇ ಹಿಂದುಗಡೆನೇ ಹೋಗಿ ಶೌಚಾಲಯ ಮಾಡುವಂಥ ಪರಿಸ್ಥಿತಿ ಇದೆ. ಅದು ಅಲ್ಲದೆ ಹೋಟೆಲಿನಲ್ಲಿ ಇರುವಂಥ ನೀರು ಕೂಡ ಬರುವಂಥದ್ದು ವ್ಯವಸ್ಥೆ ಕೂಡ ಇದೆ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆ ನೋಡುವಾಗ ಸಾವಿರಾರು ಜನರು ಬರ್ತಾರೆ, ಮಹಿಳೆಯರು ಪಾಪ ಭಾಳಷ್ಟು ಕಷ್ಟದಲ್ಲಿ ಬರುವವರಿರ್ತಾರೆ, ಯಾವ್ಯಾವ ರೀತಿಯ ಜನರು ಬರುವವರಿರ್ತಾರೆ. ಹಾಗಿರುವಾಗ ಸಿಟಿ ಬಸ್ ನಿಲ್ದಾಣದಲ್ಲಿ ಓಪನ್ ಇದೆ, ಅಲ್ಲೇ ಅದನ್ನು ಬೇಕಾ ಮಲಮೂತ್ರ ಮಾಡಿ ಅದರಲ್ಲೇ ಹಾಗೆ ಇರ್ತಾರೆ. ಅದು ಕೂಡ ವಾಸನೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರ ಹಣದಿಂದ ನಿರ್ಮಿಸಿದ ಸೌಲಭ್ಯಗಳು ನಿರುಪಯುಕ್ತವಾಗಿರುವುದಕ್ಕೆ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆ ರಸ್ತೆ ಬದಿಯಲ್ಲಿ ವಾಸನೆ ಅಂತ ಹೇಳಿದರೆ ಭಾಳಷ್ಟು ಬರ್ತಿದೆ. ಇದು ನಗರಸಭೆ ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದರೆ ಈಗ ಪೌರಾಯುಕ್ತರು ಬೇರೆ ಪೌರಾಯುಕ್ತರು ಬರ್ತಾರೆ, ಆದರೂ ಕೂಡ ಅಲ್ಲಿ ನಗರಸಭೆಯಲ್ಲಿ ಅದು ಉಲ್ಲೇಖ ಆಗಿರ್ತದೆ. ಅದನ್ನು ನಗರಸಭೆ ಅಧಿಕಾರಿಗಳು ಪೌರಾಯುಕ್ತರ ಗಮನಕ್ಕೆ ತಂದು ಈ ಶೌಚಾಲಯವನ್ನು ಅಭಿವೃದ್ಧಿಗೊಳಿಸಿ ಜನರಿಗೆ ಬೇಕಾಗುವಂಥ ಏನು ಸವಲತ್ತು ಬೇಕು ಅದನ್ನು ಮಾಡಿಕೊಡ್ಬೇಕಂತೇಳಿ ನಾವು ಅದನ್ನು ನಗರಸಭೆಯ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ.